ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿನ ಒಂದೇ ಸಲ ಬೇಯಿಸ್ತೀವಲ್ಲ, ಎಲ್ಲ ಒಂದೇ ಸಮನಾಗಿ ಯಾವ ರೀತಿ ಬೇಯಿಸ್ಬೇಕು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸರಳವಾಗಿ ಹಂಚ್ಕೊತಾ ಇದ್ದೀನಿ. ಕಡಲೆಕಾಯಿ ಮತ್ತು ಅವರೆಕಾಯಿ ಬೆಂದಿರೋದಿಲ್ಲ, ಗೆಣಸು ಮಾತ್ರ ಬೆಂದ್ಬಿಟ್ಟಿರುತ್ತೆ. ನಾವು ಇನ್ನೊಂದು ಸಲ ಕೂಗಿಸ್ಕೊಬೇಕು ಅಂತಂದರೆ ಆವಾಗ ಗೆಣಸು ತುಂಬ ಬೆಂದೋಗುತ್ತೆ, ಅವರೆಕಾಯಿ ಗೆಣಸಿನ ಆವಾಗ ಕರೆಕ್ಟಾಗಿ ಬೇಯುತ್ತೆ. ಹಾಗಾಗಿ ಯಾವ ವಿಧಾನದಲ್ಲಿ ಬೇಯಿಸ್ಬೇಕು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಮೊದಲು ಕುಕ್ಕರಿಗೆ ನೀರಿಟ್ಕೊತಾ ಇದ್ದೀನಿ. ಕುಕ್ಕರಿಗೆ ನೀರಿಟ್ಕೊಂಡಾದ್ಮೇಲೆ ಕಡಲೆಕಾಯಿನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಅದು ತೊಟ್ಟೆಲ್ಲ ಇರುತ್ತೆ, ಅದೆಲ್ಲ ಬಿಡಿಸ್ಕೊಂಡು ನೀಟಾಗಿ ಒಂದು 2-3 ಸಲ ತೊಳ್ಕೊಬೇಕು. ಅದಾದಮೇಲೆ ಅವರೆಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವರೆಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಇಟ್ಬಿಟ್ಟು ಒಂದು 2-3 ಸಲ ನಾನು ಕೂಗಿಸ್ಕೊತೀನಿ. ಕಡಲೆಕಾಯಿ ಒಂದು ಸ್ವಲ್ಪ ಚೆನ್ನಾಗಿ ಬಲ್ತಿದ್ರೆ 3 ಸಲ ಕೂಗಿಸ್ಕೊಳ್ಳಿ, ಇಲ್ಲ ಅಂತಂದರೆ 2 ಸಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಚೆನ್ನಾಗೆಲ್ಲ ಕೂಗ್ಬಿಟ್ಟು ಕುಕ್ಕರ್ ಆರಾದಮೇಲೆ ನಾನು ಮುಚ್ಚಳ ತಕ್ಕೊತಾ ಇದ್ದೀನಿ. ಈಗ ಈ ಸಮಯದಲ್ಲಿ 2 ಸಲ ಕೂಗಿಸ್ಕೊಂಡಿರ್ತೀವಲ್ಲ ಅವರೆಕಾಯಿ ಮತ್ತು ಕಡಲೆಕಾಯಿನ, ಈ ಸಮಯದಲ್ಲಿ ಗೆಣಸು ಹಾಕ್ಬಿಟ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಕೂಗಿಸ್ಕೊಂಡ್ರೆ ಫ್ರೆಂಡ್ಸ್, ಈ ವಿಧಾನದಲ್ಲಿ ಬೇಯಿಸೋದ್ರಿಂದ ತುಂಬ ಈಸಿಯಾಗಿ ಎಲ್ಲನೂ ನಾವು ಇಲ್ಲಿ ಹಾಕಿರೋ ಪದಾರ್ಥಗಳು ಕಡಲೆಕಾಯಿ ಆಗಿರ್ಬೋದು, ಗೆಣಸಾಗಿರ್ಬೋದು, ಅವರೆಕಾಯಿ ಆಗಿರ್ಬೋದು ಒಂದೇ ಸಮನಾಗಿ ಬೇಯುತ್ತೆ. ಆಗ ಗೆಣಸು ಇನ್ನು ಬೆಂದೋಗುತ್ತೆ ಅನ್ನೋ ಭಯ ಇರೋದಿಲ್ಲ, ಕಡಲೆಕಾಯಿ ಇನ್ನೂ ಬೆಂದಿಲ್ಲ ಅಂತ ಬೇಜಾರೇನಿರೋದಿಲ್ಲ ಫ್ರೆಂಡ್ಸ್. ಈ ವಿಧಾನದಲ್ಲಿ ನೀವು ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿನ ಒಂದೇ ಸಲ ಬೇಯಿಸಿ. ನಾವು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಈ ಥರ ಬೇಯಿಸೋದು, ಒಂದೇ ಸಲ ಅವರೆಕಾಯಿ, ಗೆಣಸು ಮತ್ತು ಕಡಲೆಕಾಯಿನ ಬೇಯಿಸೋದು. ಈ ಬೇರೆ ಟೈಮಲ್ಲೆಲ್ಲ ಬೇರೆ ಬೇರೆ ಸಪ್ರೇಟಾಗಿ ಬೇಯಿಸ್ತಾ ಇರ್ತೀವಿ, ಆದರೆ ಎಲ್ಲನೂ ಒಂದೇ ಸಮನಾಗಿ ಆಗಬೇಕಲ್ವ, ಅದಕ್ಕೋಸ್ಕರ ನಾನು ಇವತ್ತಿನ ಈ ವಿಧಾನದಲ್ಲಿ ಹೇಳ್ಕೊಟ್ಟಿರೋದು. ತುಂಬ ಚೆನ್ನಾಗಿ ನೋಡಿ ಈಸಿಯಾಗಿ ಬೇಯಿಸ್ಕೊಬೋದು. ಕಡಲೆಕಾಯಿ ಇವಾಗ ಚೆನ್ನಾಗಿ ಬೆಂದಿದೆ, ಅವರೆಕಾಯಿ ಬೆಂದಿದೆ, ಗೆಣಸು ಅಷ್ಟೇ ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದ್ಕೊಂಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈಗ ಬೆಂದಿರೋದನ್ನ ಬಸ್ಕೊಬೇಕಾಗುತ್ತೆ. ಹಾಗೆ ಬಿಟ್ಟರೆ ಏನಾಗುತ್ತೆ, ಕಡಲೆಕಾಯಿ ಎಲ್ಲ ನೀರು ಇಳ್ಕೊಂಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ಸರಳವಾಗಿ ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿನ ಒಂದೇ ಸಲ ಕುಕ್ಕರ್ಗೆ ಹಾಕ್ಬಿಟ್ಟು ಯಾವ ರೀತಿ ಬೇಯಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಧಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕು, ಹಾಗೆ ಶೇರು ಮತ್ತು ಕಮೆಂಟನ್ನು ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ. ಥ್ಯಾಂಕ್ ಯು.